ಹಾಯ್, ಗುಡ್ ಆಫ್ಟರ್ನೂನ್. ಸಾಕಷ್ಟು ಕಮೆಂಟ್ಸ್ಗಳನ್ನ ನೋಡ್ತಿದ್ದು ತುಂಬ ಖುಷಿ ಆಗ್ತಿದೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದೀರಾ. ಮತ್ತು ಈ ಚಾನಲ್ ಇರುವಂಥದ್ದು ಸ್ಪೆಷಲಿ ಕಾರ್ಸ್ಗೆ ಸಂಬಂಧಪಟ್ಟಂಗೆ, ಅದು ಡೆಲ್ಲಿ ಕಾರ್ಸ್ಗಳು ಸಂಬಂಧಪಟ್ಟಂಗೆ, ಮತ್ತು ಕಾರ್ನಲ್ಲಾಗುವಂಥ ವಿಷಯಗಳು, ಕಾರ್ನ ಚಲನೆ ಮಾಡೋದ್ರ ಬಗ್ಗೆ, ಅದರಲ್ಲಾಗುವಂಥ ಚಿಕ್ಕ ಪುಟ್ಟ ಇಶ್ಯೂಸ್ಗಳನ್ನ ಹೇಗೆ ರೆಕ್ಟಿಫೈ ಮಾಡೋದು, ಹೇಗೆ ಯಾವ ಥರ ಕಾರ್ನ ತೊಗೊಂಬರೋದು, ಪ್ರತಿಯೊಂದು ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಚಾನಲ್ ಸಿಗ್ತಾ ಹೋಗುತ್ತೆ. ಸೊ ಸಾಧ್ಯವಾದಷ್ಟು ಎಲ್ಲರನ್ನೂ ಕೂಡ ವೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಕೂಡ ಮಾಡಿ. ಸೊ ಕನ್ನಡದಲ್ಲಿ ಈ ಥರ ಕಂಟೆಂಟ್ಗಳು ಮಾಡೋದು ಬಹಳ ಕಡಿಮೆನೇ ಇರುತ್ತೆ. ಬರೀ ಕಾರ್ ಸೇಲ್ಸ್ ಬಗ್ಗೆನೇ ಹೇಳ್ಕೊಡ್ತಾರೆ, ಬರೀ ಮಾರ್ಕೆಟಿಂಗ್ ಇರುತ್ತೆ. ಬಟ್ ನಾನು ಯಾವುದೇ ಯೂಸ್ಡ್ ಕಾರ್ ಶೋರೂಮ್ನಾಗಿರಲಿ ಅಥವಾ ಕಂಪ್ನಿನಾಗಲಿ ನಾನು ಈ ಯಾವ ವೀಡಿಯೋದಲ್ಲೂ ಕೂಡ ನಾನು ಪ್ರಮೋಟ್ ಮಾಡೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಂದು ಆನೆಸ್ಟಿಯಾಗೆ ನನ್ನ ಎಕ್ಸ್ಪೀರಿಯನ್ಸ್, ನನಗೇನು ಅನ್ನಿಸ್ತು, ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಯಾವುದೇ ಪ್ರಮೋಷನ್ ವೀಡಿಯೋಸ್ಗಳು ನಾನು ಮಾಡಿಲ್ಲ. ಮತ್ತು ಹಾಗಾಗಿ ಇದನ್ನು ಮೊದಲೇ ಹೇಳ್ತಾ ಇದ್ದೀನಿ. ಸೊ ನನಗೆ ಆ ಜರ್ನಿನ ನಾನು ಆನೆಸ್ಟ್ ನಿಮ್ಮ ಹತ್ರ ಹೇಳೋದ್ರಿಂದ ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಈವನ್ ನೀವೇನಾದರೂ ಹೊರಗಡೆಯಿಂದ ಕಾರ್ನ ತಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಇರೋರು, ಅಥವಾ ಇಲ್ಲಿ ವಲಸೆ ಬಂದಿರೋಂಥವ್ರು, ಇಲ್ಲಿ ಕೆಲಸ ಮಾಡ್ತಿರೋಂಥವ್ರು, ಇಲ್ಲೇ 5-6 ವರ್ಷ ಉಳ್ಕೋಬೇಕಾಗಿರೋಂಥವ್ರಿಗೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ವೀಡಿಯೋಗಳನ್ನ ಸರಣಿ ರೂಪದಲ್ಲೇ ಬಿಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಡೆಲ್ಲಿಯಿಂದ ಅಥವಾ ವೆಸ್ಟ್ ಬೆಂಗಾಲ್ ಏನು WBA ಅಲ್ಲಿಂದ ಯಾವ ಥರ ಕಾರ್ಗಳನ್ನ ನಾವು ತೊಗೊಂಬರೋದ್ರಿಂದ ನಮಗೆ ಬೆನಿಫಿಟ್ ಇದೆಯಾ, ಯಾವುದು ತಂದರೆ ಒಳ್ಳೆಯದು, ಮತ್ತು ಈ ಪ್ರೀಮಿಯಂ ಸೆಗ್ಮೆಂಟ್ಗಳನ್ನ ತೊಗೊಂಬರಬಹುದಾ, ಇದು ಇವತ್ತಿನ ಮಜವಾ ಇರುವಂಥ ಟಾಪಿಕ್. ಸೊ ಪೂರ್ತಿಯಾಗಿ ನೋಡಿ. ವಿಡಿಯೋ ಅಬ್ವಿಯಸ್ಲಿ ದೊಡ್ಡದೇ ಇರುತ್ತೆ, ಯಾಕಂದರೆ ಇದು ನಾನು ಹಂಗೆ ಹೇಳೋಕ್ಕೆ ಸಾಧ್ಯ ಇರೋದು, ಶಾರ್ಟ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ಜನ ನನಗೆ ಕಮೆಂಟ್ ಮಾಡಿರಿ, ಸ್ವಿಫ್ಟ್ ಸಿಗುತ್ತಾ ಅಥವಾ ಯಾವುದೋ ಕೇಳಿದ್ರು, ಟಿಯಾಗೋ ಸಿಗುತ್ತಾ, ಅಲ್ಟ್ರೋ ಸಿಗುತ್ತಾ ಅಂತ ಕೇಳಿದ್ರಿ. ಮತ್ತು 2022 ಗಾಡಿಗಳು ಹೈ ರೈಡರ್ ಬಗ್ಗೆ ಬೇರೆ ಒಬ್ಬರು ಫೋನ್ ಮಾಡಿದರು. ಸೊ ನೀವು ಯೋಚನೆ ಮಾಡಬೇಕಾಗಿರೋ ವಿಷಯ ಏನು ಗೊತ್ತಾ, ನೀವು ರೀಸೆಂಟ್ ಮಾಡೆಲ್ ವೆಹಿಕಲ್ಗಳು, ಅಂದರೆ ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋಂಥ ವೆಹಿಕಲ್ಗಳು ಇರ್ತದೆ 2-3 ವರ್ಷದಲ್ಲಿ, ದಯವಿಟ್ಟು ಆ ಥರದ್ದು ನೀವು ಅಲ್ಲಿಂದ ತರೋಕ್ಕೆಲ್ಲ ಹೋಗಬೇಡಿ. ಅದು ನಿಮ್ಗೆ ವರ್ಕೌಟೇ ಆಗೋಲ್ಲ. ಫಸ್ಟ್ ಆಫ್ ಆಲ್ ಏನು ಬಿಡೋಲ್ಲ, ಅಲ್ಲೇ ಎಕ್ಸ್ಶೋರೂಮ್ ಪ್ರೈಸ್ ಅಲ್ಲಿ ಬರುತ್ತೆ, ಮತ್ತು ನೀವು ಟ್ಯಾಕ್ಸಲ್ಲೇ ಆ್ಯಡ್ ಮಾಡಿದ್ರು ನಿಮ್ಗೆ ಅಲ್ಲಲ್ಲೇ ವರ್ಕೌಟ್ ಆಗುತ್ತೆ. ನಿಮ್ಗೆ ಏನೊಂದು ಅಂದರೆ ಒಂದು 50,000 ಉಳಿಸ್ಬೋದು ಅಷ್ಟೇ. ಸೊ ಇದಕ್ಕೋಸ್ಕರ ನೀವು ಅಷ್ಟು ದೊಡ್ಡ ಟಾಸ್ಕ್ ಅದು, ಹಂಗೆ ಮಾಡೋಕ್ಕೆ ಹೋಗಬೇಡಿ, ವರ್ಕೌಟ್ ಆಗೋಲ್ಲ. ಅಕಸ್ಮಾತ್ ನಿಮ್ಗೇನೋ ಲೋಕಲ್ ಲೈಟ್ಸ್ಗಳಿಂದ ನಿಮಗೆ ಯಾರೋ ಚಿಕ್ಕಪ್ಪ ಯಾರೋ ಇದ್ದಾರೆ, ಅವ್ರು ಮಾರ್ತಿದ್ದಾರೆ, ಅವ್ರ ಹತ್ರ ಇಸ್ಕೊಳ್ತೀನಿ ಕಮ್ಮಿ ಕೊಡ್ತಾ ಇದ್ದಾರೆ ಅಂದರೆ ಅದು ನೀವು ಟ್ರೈ ಮಾಡಿ. ಬಟ್ ಡೀಲರ್ಗಳಿಂದನೇ ನೀವು ತರ್ತೀನಿ 2022ನೇ ಇಸ್ವಿ ಫಾರ್ಚುನರು ಅಥವಾ 2024ನೇ ಇಸ್ವಿ ಸ್ವಿಫ್ಟು, ಅದು ವರ್ಕೌಟ್ ಆಗೋಲ್ಲ ನಿಮಗೆ. ಸೊ ಅದು ನಿಮಗೆ ಕರ್ನಾಟಕ ವೆಹಿಕಲ್ ಇಟ್ಸ್ ಗುಡ್ ಆಪ್ಷನ್. ಈವನ್ ಪೆಟ್ರೋಲ್ ಆಲ್ಸೋ, ನೀವು ಅಲ್ಲಿಂದ ಹೋಗಿ ಪೆಟ್ರೋಲ್ ವೆಹಿಕಲ್ ತರ್ತೀನಿ ಅಂತ ಹೇಳಿದ್ರೆ ಅದು ನಿಮಗೇನು ವರ್ಕೌಟ್ ಆಗೋಲ್ಲ. ಬಿಕಾಸ್ ಅಲ್ಲಿ 15 ವರ್ಷ ಇದೆ ಪೆಟ್ರೋಲ್ ವೆಹಿಕಲ್ಗೆ ಆಯುಷ್ಸು. ಸೊ ಹಾಗಾಗಿ ನೀವು ಪೆಟ್ರೋಲ್ ಗಾಡಿಗೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು CNG ವೆಹಿಕಲ್ ಬಗ್ಗೆನೂ ಮೊನ್ನೆ ಒಬ್ಬರು ಕೇಳಿದರು. ಓಕೆ, CNG ಓಕೆ, ಬಟ್ ನಿಮಗೆ ಇಲ್ಲೇ ಬೆಟರ್ ಆಪ್ಷನ್ ಆಗಿರುತ್ತಲ್ಲ, ಸೇಫ್ಟಿ ಆಗಿರಲಿ, ಪ್ರತಿಯೊಂದು ಕೂಡ ನಿಮ್ಮ ಕಂಪ್ನಿ ಫಿಟೆಡ್ ಆಗಿರುತ್ತೆ. ಬಟ್ ನೀವು ಬೆಟರ್ ಕರ್ನಾಟಕದಲ್ಲಿ ತೊಗೊಳ್ಳಿ. ಬಟ್ ನೀವು ಹೊರಗಡೆಯಿಂದ ಯಾವುದು ಡೆಲ್ಲಿಯಿಂದ ತರಿಸ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಡೀಸೆಲ್ ಗಾಡಿಗಳಿಗೆ ಪ್ರಿಯಾರಿಟಿ ಕೊಡೋ ಹೊರಾಗಿದ್ದರೆ ಮಾತ್ರ ನೀವು ಡೆಲ್ಲಿ ಕಾರ್ಸ್ ಬಗ್ಗೆ ಯೋಚನೆ ಮಾಡಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಚಿಕ್ಕ ಗಾಡಿಗಳಿಗೆ ಹೋಗಬೇಡಿ. ಈ ಫೋರ್ಡ್ ಫಿಯೆಸ್ಟಾ ಆಗಿರಲಿ ಅಥವಾ ಯಾವುದದು ಸಣ್ಣ ಪುಟ್ಟ ಗಾಡಿ ಆಲ್ಟ್ರಾಸ್ ಆಗಿರಲಿ, ಟಾಟಾ ಟಿಯಾಗೋ ಆಗಿರಲಿ, ಸ್ವಿಫ್ಟ್ ಆಗಿರಲಿ, ಒಳ್ಳೆ ಗಾಡಿಗಳು ಇಲ್ಲ ಅಂತಲ್ಲ. ಬಟ್ ನಿಮ್ಗೆ ಅದೇನು ಅಷ್ಟೊಂದು ವರ್ಕೌಟ್ ಆಗೋಲ್ಲ. ನಿಮ್ಗೆ ಅಲ್ಲಿ ಬರೀ 1.5 ಲಕ್ಷ 2 ಲಕ್ಷಕ್ಕೆಲ್ಲ ಸಿಗುತ್ತೆ. ತುಂಬ ಡ್ಯಾಮೇಜಸ್ಗಳಾಗುತ್ತೆ. ಒಳಗಡೆ ಇಂಟರ್ನಲ್ ಮೇಲ್ಗಡೆ ಮಾಡೋ ಬಳಕೆ ಮಾಡಿ ಇಟ್ಟಿರ್ತಾರೆ. ಅದೊಂಥರ ಒಂದು ಜಾಗ ಇದೆ ಅಲ್ಲಿ. ಹೆಂಗೆ ಅಂದರೆ ನಮ್ಮಲ್ಲಿ ಹಿಂಗೆ ಟಿಂಕ್ರಿಂಗ್ ಪೇಂಟಿಂಗ್ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿಕೊಡ್ತಾರೆ. ಅಥವಾ ಲೋಕಲ್ ಗ್ಯಾರೇಜಿಗೆ ಬಿಟ್ಟರು ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಬಟ್ ಅಲ್ಲಿ ನಿಮಗೆ ದರಿದ್ರವಾಗಿ ಮಾಡಿರ್ತಾರೆ. ಪೇಂಟ್ ನಿಮ್ಗೆ ಗೊತ್ತು, ಟೈರ್ ಮೇಲೆಲ್ಲ ಬಿದ್ದೋಗಿರ್ತದೆ ಪೇಂಟು. ಅಲ್ಲಿ ನೀಟಾಗಿ ಗೊತ್ತಾಗೋದು ಇಲ್ಲಿ ಪೇಂಟ್ ಮಾಡಿದ್ದಾನೆ ಅಂತ. ಅಷ್ಟು ನಾವು ಹುಡ್ಕೋದೇ ಬೇಡ, ಟೆಸ್ಟ್ಮೆಂಟ್ ಮಾಡೋದೇ ಬೇಡ, ಅಷ್ಟು ನೀಟಾಗಿ ಗೊತ್ತಾಗ್ಬಿಡ್ತದೆ. ಸೊ ಹಂಗಾಗಿ ನಿಮಗೆ ಆ ಥರ ಚಿಕ್ಕ ಗಾಡಿಗಳು ತೊಗೊಳೋದ್ರಿಂದ, ಅಥವಾ ತೀರಾ ಹಳೇದು 2012 ವರ್ಕೌಟ್ ಆಗಲ್ಲ. ಆಗಲ್ ಮಾತ್ರಕ್ಕೆ ಚೆನ್ನಾಗಿಲ್ಲ ಅಂತಲ್ಲ. ಯಾಕೆ ನಾನು ಒಂದು ವರ್ಣ ತೊಗೊಂಬಂದಿದ್ದೆ, ಐ ಥಿಂಕ್ ಒಂದು 2 ವರ್ಷ ಅಲ್ಲ, ಒಂದು 3 ವರ್ಷದಿಂದನೇ ವರ್ಣ ತೊಗೊಂಬಂದಿದ್ದೆ. ಅದು UP ಗಾಡಿ, ಅದು UP ಗಾಡಿನೇ, ಬಟ್ ಡೆಲ್ಲಿನಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಗಾಡಿ. ಸೀರಿಯಸ್ಲಿ ಹೇಳ್ತೀನಿ, ಒಂದು ಇಶ್ಯೂಸ್ ಇರಲಿಲ್ಲ. ನನ್ನ ಜನರಲ್ ಸರ್ವಿಸ್ ಕೂಡ ಎಷ್ಟೋ ದಿವಸ ನಾನು ಮಾಡಿಸಿದ್ದೆ. ಆ್ಯಕ್ಚುಲಿ ಜನರಲ್ ಸರ್ವಿಸ್ ಮಾಡಿಸಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಏನೋ ಹಾಕ್ಸಿದ್ದೆ. ಅದಕ್ಕೆ ನಾನೇ ಸ್ವಲ್ಪ ಯೂಸ್ ಮಾಡಿದ್ದು. ನಾನು ಫಸ್ಟ್ ಓನರ್ ಗಾಡಿ ನಾನು ಯೂಸ್ ಮಾಡಿ ಆಮೇಲೆ ಮಾರಿದ್ದು. ನಾನು ಅದು
ಒಂದು ವರ್ಷನೇ ಯೂಸ್ ಮಾಡಿದ್ದೆ ಅದನ್ನ. ಒಳ್ಳೆ ಗಾಡಿ ಕೊಟ್ಟಿದ್ದ ಮಾತ್ರ, ಒಂದು ಚೂರು ಇಶ್ಯೂಸ್ ಇರಲಿಲ್ಲ, ಅಷ್ಟು ಸೂಪರಾಗಿತ್ತು ಗಾಡಿ. ನಾನೇ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ತಂದಿದ್ದು. ಅಷ್ಟು ನಂಗೆ ಇಷ್ಟ ಆಯಿತು ಗಾಡಿ, ಅದು ಸಖತ್ ಇಷ್ಟ. ನಂಗೆ ಆಟ ಸಾಮಾನು ಥರ ಇತ್ತು ಗಾಡಿ, ನಂಗೆ ಅದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ನಂಗೆ ಸ್ವಲ್ಪ ಹೆವಿ ಇರಬೇಕು, ಹಾಗಾಗಿ ಸ್ವಲ್ಪ ಉಜ್ಜಾಡಿಸ್ಬಿಟ್ಟು ಕೊಟ್ಬಿಟ್ಟೆ. ಒಳ್ಳೆ ಮೈಲೇಜು ಚೆನ್ನಾಗಿ ಬರ್ತಿತ್ತು. ಫ್ಲೂಡಿಕ್ 1.6 ಕೊಟ್ಟು ತಂದಿದ್ದು. ಬರೀ ಅವಕ್ಕೇ 3 ಲಕ್ಷ, ಇವಾಗ ಇನ್ನೂ ಕಮ್ಮಿ ಇರುತ್ತೆ. ಅವಾಗ 3 ಲಕ್ಷ ಕೊಟ್ಟು ತಂದಿದ್ದು. ಇಲ್ಲೊಂದು 70 1 ಲಕ್ಷ ಏನು ಮೇಲೇ ಆಯ್ತದು ಎಲ್ಲ ಸರಿ. ಒಂದು 4 ಹತ್ತಿರ ಆಯಿತು. ಒಳ್ಳೆ ಗಾಡಿ ಇತ್ತು. ಅದೇ ಗಾಡಿ ಆ ಟೈಮಲ್ಲಿ ಇಲ್ಲಿ 6 ಲಕ್ಷ ಇತ್ತು. ಇವಾಗ ಇಲ್ಲಿ ಕಮ್ಮಿ ಇದೆ, ಅಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಸೊ ಹಂಗಾಗಿ ಸೆಡಾನ್ ವೆಹಿಕಲ್ ನೀವು ತರೋ ಹಾಗಿದ್ದರೆ, ಎಸ್ಪೆಷಲಿ ಹೋಂಡಾ ಸಿಟಿ IDV ಅದು ಬರುತ್ತಲ್ಲ ಡೀಸೆಲ್ದು, ಹತ್ತರಂಗೆ ನಿಮ್ಗೆ ಒಳ್ಳೆ ಆಪ್ಷನ್ಸ್. ಇಲ್ಲ ವರ್ನಾ ಫ್ಲೂಡಿಕ್ ಕೂಡ ಒಳ್ಳೆ ಆಪ್ಷನ್ಸ್. ಸಿಯಾಜ್ ಇವಾಗ ಇಲ್ಲಿ ಸ್ಟಾಪ್ ಆಗಿರೋದ್ರಿಂದ, ಸೊ ಸಿಯಾಜ್ ಇಟ್ಸ್ ಅಪ್ ಟು ಯು. ಸಿಯಾಜ್ ಇಸ್ ಆಲ್ಸೋ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಕೊಡುವಂತಹ, ಒಳ್ಳೆ ಕ್ಯಾಬಿನ್ ಇರುವಂತಹ, ಡಿಕ್ಕಿನೂ ಸ್ಪೇಸ್ ತುಂಬ ಜೊತೆ. ಹಿಂದ್ಗಡೆ ಆ್ಯಕ್ಚುಲಿ ನಿಮಗೆ ಸಖತ್ ಸೀಟ್ ಸಿಗುತ್ತೆ. ನಿಮ್ಮ ಕಂಫರ್ಟ್ ಝೋನ್ ನಿಮಗೆ ಈವನ್ ಹೋಂಡಾ ಸಿಟಿ ಕಂಪೇರ್ ಮಾಡಿದ್ರು ಕೂಡ ಜಾಸ್ತಿ ಇದೆ, ವರ್ನಾಗಂತೂ ಜಾಸ್ತಿನೇ ಇದೆ ಅದು. ಹಂಗಾಗಿ ನೀವು ಸಿಯಾಜ್ ಕೂಡ ಯಾವುದನ್ನು ಆಲ್ಫಾ ಅಥವಾ ಬೀಟಾ ಅದನ್ನು ನೀವು ಚೂಸ್ ಮಾಡ್ಬೋದು, ಒಳ್ಳೆ ಆಪ್ಷನ್ಸ್. ಬಟ್ ನಾನು ನಿಮಗೆ ಸೆಡಾನ್ ವೆಹಿಕಲ್ ಕೂಡ ಇವಾಗ ಟ್ರೆಂಡಿಂಗಲ್ಲಿ ಇಲ್ಲ. ಒಳ್ಳೆ ಗಾಡಿ ಎಲ್ಲ ನಾನು ಹೇಳಿದೆಲ್ಲ ಒಳ್ಳೆ ಗಾಡಿನೇ ಇರುವೆ, ಬಟ್ ಟ್ರೆಂಡಿಂಗಲ್ಲಿ ಇಲ್ಲ ಇವಾಗ. ಬಟ್ ನಮ್ಮ ರೋಡ್ ಕಂಡೀಷನ್ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾನು ಹೇಳೋದೇ ಬೇಡ, ಹೋಗಿತಾ ಇರ್ತಾರೆ ವ್ಯಕ್ತಿ. ನಾ ಎಲ್ಲ ರಾಜಕಾರಣಿಗಳಿಗೆ ಎಷ್ಟು ಮಾನ ಮರ್ಯಾದೆಗಳಿಲ್ಲ ಅವ್ರಿಗೆ. ಅಷ್ಟು ರೋಡ್ ಟ್ಯಾಕ್ಸ್ಗಳು ತೊಗೊಳ್ತಾರೆ. ಹೆಂಗಿದೆ ಹೋಗಿ ಡೆಲ್ಲಿಲಿ ನೋಡ್ಕೊಂಬನ್ನಿ ರೋಡ್ ಹೆಂಗಿದೆ ಅಂತ. ಅಲ್ಲಿ ಜನ, ವೆಹಿಕಲ್ಸ್, ಪೊಲ್ಯೂಷನ್ ದಟ್ ಸೆಕೆಂಡ್ರಿ. ರೋಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ. ಎಸ್ಪೆಷಲಿ ನ್ಯೂ ಡೆಲ್ಲಿ ಮಾತ್ರ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಬೆಂಗಳೂರು ಸಿಟಿ ಸೆಂಟ್ರಲ್ಲೇ MG ರೋಡ್ಗೆ ಹೋದರೆ ಸಾಕು, ಎಷ್ಟು ಕೊಳ್ಳಗಳು ಸಿಗುತ್ತೆ. ಅವತ್ತು ಈ ಟಾಪಿಕ್ ಅದಲ್ಲ. ಆ್ಯಂಡ್ ನೆಕ್ಸ್ಟು ಈ ಸೆಡಾನ್ ವೆಹಿಕಲ್ ನೀವು ಈ 3ನ ಚೂಸ್ ಮಾಡ್ಬೋದು. ತುಂಬ ಜನ ಕೇಳ್ತಾರೆ, ವೋಕ್ಸ್ ವ್ಯಾಗನಲ್ಲಿ ನೀವು ಸೆಡಾನ್ ಸ್ಲಾವಿಯಾ ಆಗಿರಲಿ ಅಥವಾ ಇನ್ನೊಂದು ಯಾವುದೋ ಬರುತ್ತಲ್ಲ ವೆಂಟೋ, ಅವೆಲ್ಲ ಚೂಸ್ ಮಾಡಿ ಬಂದರೆ ಅದೆಲ್ಲ ಒಳ್ಳೆ ಗಾಡಿಗಳು, ಅದರಲ್ಲಿ 2 ದೂಸರ ಮಾತಿಲ್ಲ. ನಾನು ಹೇಳಿದ ಎಲ್ಲ ಗಾಡಿಗಳು ಸೂಪರ್. ನನಗೆ ಮಾರುತಿ ಸುಜುಕಿ ಗಾಡಿಗಳನ್ನ ಬಿಟ್ಟು ಇನ್ನೆಲ್ಲ ಗಾಡಿಗಳು ನನಗೆ ಇಷ್ಟ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಇದು ಈ 3ರಲ್ಲಿ ಒಂದು ಚೂಸ್ ಮಾಡಿ. ಒಂದು ವರ್ನಾಗೆ ಫಸ್ಟು ಪ್ರಿಯಾರಿಟಿ ಕೊಡಿ, ಯಾಕಂದರೆ ಚೆನ್ನಾಗಿದೆ ಅದು. ಆ್ಯಕ್ಚುಲಿ ನಿಮಗೆ ತುಂಬ ಓಡಿಸೋದಕ್ಕೂ ತುಂಬ ಕಂಫರ್ಟಬಲ್ ಆಗಿರ್ತದೆ, ಅದು ತುಂಬ ಸ್ಮೂತ್ ಇರುತ್ತೆ. ಹೋಂಡಾ ಸಿಟಿನೂ ಸ್ವಲ್ಪ ಟಫ್ ಇರುತ್ತೆ, ಬಟ್ ಸಕ್ಕದಾಗಿರುತ್ತೆ. ಹೋಂಡಾ ಸಿಟಿ ಮಾತ್ರ ನಿಮಗೆ 190 ಹೋಗ್ತಿದ್ರು ಕೂಡ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಸ್ಮೂತ್ ಹೋಗ್ತಿರ್ತದೆ. ನೀವು ಅದನ್ನು ಚೂಸ್ ಮಾಡೋದು ಭಾಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ. ಹೋಂಡಾ ಸಿಟಿ, ವರ್ನಾ ಸ್ಪೆಷಲ್ ನೀವೇನೋ 13, 14 ಆ ಸೆಕೆಂಡ್ ಬ್ಯಾಚ್ ಗಾಡಿಗಳು ನೀವೇನೋ ತೊಗೊಳ್ತಂದ್ರೆ ಎಕ್ಸಲೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ನಿಮ್ಮ BS ಇದು ಬಂತಲ್ಲ, ಇದು 2016 ಒಂದು ಮಾಡಲ್ ರಿಲೀಸ್ ಆಯಿತು. ಅದಕ್ಕಿಂತ ನಿಮ್ಗೆ ಅದರ ಹಳೇದು 12, 13, 14 ಇವನ್ 15 ಆ ಮಾಡಲ್ಗಳಲ್ಲಿ ಬಂದಿದೆ ಅಂಥದ್ದು. ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ, ಮೈಲೇಜ್ ಚೆನ್ನಾಗಿ ಬರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತದೆ. ಸೊ ಆಮೇಲೆ ಬಂದಿದ್ದು ಚೆನ್ನಾಗಿಲ್ಲ ಅಂತಲ್ಲ, ಲುಕ್ ವೈಸು ಪ್ರೀಮಿಯಮ್ ಏನೋ ಇದೆ, ಬಟ್ ನಮಗೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಕಂಪೇರ್ ಮಾಡೋಷ್ಟು ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾನು ಓಡಿಸಿರೋದ್ರಿಂದ ನಂಗೆ ಹಂಗೆ ಫೀಲ್ ಆಗುತ್ತೆ. ಹೋಂಡಾ ಸಿಟಿ ನೀವು ಯಾವ್ದು ತೊಗೊಂಡ್ರು ಅಮೇಝಿಂಗ್. ಅದ್ರ ಬಗ್ಗೆ ಹೋಂಡಾ ಗಾಡಿಗಳ ಬಗ್ಗೆ ಮಾತಾಡೋಷ್ಟು ಏನೂ ಇಲ್ಲ ಅಲ್ಲಿ. ಅದ್ರ ಇಂಜಿನ್ಗೆ ಒಂಥರ ಆ ವ್ಯಾಲ್ಯೂ ಇದೆ, ಅದು ಅಷ್ಟು ಸೂಪರಾಗಿದೆ. ಅನ್ಫಾರ್ಚುನೇಟ್ಲಿ ಅವ್ರು ಲೇಟಾಗಿ SUVಗೆ ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟು ಇದು ಸೆಡಾನ್ಗೆ ಸಂಬಂಧಪಟ್ಟಂಗಾದರೆ, ಇಲ್ಲ ನಾನು ಹ್ಯಾಚ್ಬ್ಯಾಕ್ ತಂದೆ ತರ್ತೀನಪ್ಪ, ನಂಗೆ ಹ್ಯಾಚ್ಬ್ಯಾಕೆ ನಂಗೆ ಇಷ್ಟ, ನಂಗೆ ಚಿಕ್ಕ ಗಾಡಿ ಇರಬೇಕು, ಫ್ಯಾಮಿಲಿಗೆ 4 ಜನ ಇದ್ದೀವಿ, ಇಷ್ಟೇ ಸಾಕು ಅಂತಿದ್ರೆ ನೀವು ಸ್ವಿಫ್ಟ್ಗೆ ಹೋಗ್ಬೋದು. ಸ್ವಿಫ್ಟಲ್ಲಿ ಹಳೆ ಜನ್ರೇಷನ್ 2018 ಒಂದು ಬಂತಲ್ವ, ಅದಕ್ಕಿಂತ ಹಿಂದಿಂದು ನೀವು ಚೂಸ್ ಮಾಡಬಹುದು. ಮತ್ತು ತುಂಬ ಜನ 2019 ಮೇಲಿನ ಮಾಡೆಲ್ಲ ಖರೀದಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಗೆ ಅದು ಇಲ್ಲಿಗೂ ಸೇಮ್ ಆಗುತ್ತೆ. 2019ಕ್ಕಿಂತ ಈ ಕಡೆ ಗಾಡಿಗಳು, 2015ರಿಂದ ಈ ಕಡೆ ಗಾಡಿಗಳು, ಈ 4 ವರ್ಷದ ಗಾಡಿಗಳನ್ನ ಚೂಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾವುದೇ ಆಗಿರಲಿ ನಿಮ್ಮ ಪರ್ಸನಲ್ ಚಾಯ್ಸ್. ನಾನು ಹೇಳಿದ್ದು ನನಗೆ ಅನಿಸಿದ್ದು ಹ್ಯಾಚ್ಬ್ಯಾಕ್ ಆಗುತ್ತೆ. ನೀವು ಅಟ್ಲೀಸ್ಟ್ ಕ್ರಾಸ್ ಓವರ್ಗಾದರೂ ಕ್ರಾಸ್ ಓವರ್ ಅಥವಾ SUV ಇದಕ್ಕೆ ಬರೋ ಬೆಟರ್ ಆಪ್ಷನ್ಸು. ಬಟ್ ನೀವು ಹಂಗೂ ತರ್ತೀನಿ ಅಂದರೆ ಸೆಡಾನಲ್ಲಿ ಅದು ನಾನು ಹೇಳಿದೆ, 3 ವೆಹಿಕಲ್ ಹೇಳಿದೆ. ಹ್ಯಾಚ್ಬ್ಯಾಕಲ್ಲಿ ನೀವು ಸ್ವಿಫ್ಟಿಗೆ ಹೋಗಬಹುದು, ಅಥವಾ ಇನ್ನೊಂದು ಸ್ವಲ್ಪ ಓಕೆ ಮನಸ್ಸು ಮಾಡಿದ್ರೆ ನೀವು ಟೆರನಾಗಿ ಹೋಗ್ಬೋದು. ಇಲ್ಲ ಡಸ್ಟರಲ್ಲಂತೂ ಬಹಳ ಚೀಪಾಗಿ ಬೀಳ್ತಾ ಇದೆ, ಅದು ಡಸ್ಟರ್ ತಗೊಳ್ಳೋನೇ ಇಲ್ಲ ಅನ್ಬೋದು, ಅಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ ನಿಮ್ಮಲ್ಲಿ. ಬಹುಶಃ ಅಮೇಝಿಂಗ್ ಆಗಿರೋ ಗಾಡಿಗಳು ನಿಮ್ಮೊಂದು 2.5 ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಕರಲ್ ಬಗಲ್ ಅಂದರೂ ಡಸ್ಟರ್ ಬೇಜಾನ್ ಬಿದ್ದೆ, ರೋಹಿಣಿ ಸೆಕ್ಟ್ರಲ್ಲೂ ಬಿದ್ದಿದೆ ಬೇಜಾನ್, ತಗೊಳ್ಳೋನೇ ಇಲ್ಲ ಅದನ್ನು ಡಸ್ಟರ್ನ. ಇವನ್ ನಿಸಾನ್ ಟೆರೋನಾ ಸೇಮ್, ಅದು 2 ಒಂದೇ, ಅದು ಬ್ಯಾಡ್ಜಿಂಗ್ ಬೇರೆ ಅಷ್ಟೇ. ಅದು ಆ್ಯಕ್ಚುಲಿ ಹಂಗೆ ಲೆಕ್ಕ ಹಾಕೊಂಡು ನಿಸಾನ್ ಟೆರೋನಾ ಆ್ಯಕ್ಚುಲಿ ಬೆಟರ್ ಆಪ್ಷನ್ಸ್, ಬಿಕಾಸ್ ನೋಡೋಕ್ಕೆ ಸ್ವಲ್ಪ ಲುಕ್ ಇದೆ ಅದು ನಿಮ್ಮ ಕಂಪೇರ್ ಟು ಡಸ್ಟರ್ ಕಂಪೇರ್ ಮಾಡಿದ್ರೆ. ಬಟ್ ಎಲ್ಲ ಸೇಮೇ ಬರುತ್ತೆ. ಬಟ್ ಎಲ್ಲೋ ಒಂದು ಸಡನ್ ನೀವು ಪಕ್ಕ ನಿಲ್ಲಿಸಿದ್ರೆ ನಿಮಗೆ ಟೆರಾನಾ ಸ್ವಲ್ಪ ಎದ್ದು ಕಾಣಿಸುತ್ತೆ, ಅದು ಸ್ವಲ್ಪ ನಿಮಗೆ ಒಳ್ಳೆ ಲುಕ್ ವೈಸ್ ಅಂತ ಕ್ಯೂಟಾಗಿ ಕಾಣಿಸುತ್ತೆ. ಡಸ್ಟರ್ ಸ್ವಲ್ಪ ರಾ ಇದೆ, ಇದು ಸ್ವಲ್ಪ ಚೆನ್ನಾಗಿದೆ. ಬಟ್ ಕ್ಯಾಬಿನ್ ಎಲ್ಲ ಸೇಮೇ, ನೀವು ಅದನ್ನು ಚೂಸ್ ಮಾಡ್ಬೋದು. ಇನ್ನು ನೀವೇನಾದ್ರೂ ಇಲ್ಲೊಂದು ಸ್ವಲ್ಪ ಬಜೆಟ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ರೆ
ಬೆಟರ್ ಆಪ್ಷನ್ 7 ಸೀಟ್ರಿಗೆ ಹೋಗ್ಬಿಡಿ, ಬೆಸ್ಟ್. ನೀವು ಡೆಲ್ಲಿಗೆ ಹೋದರೆ ಈ ಗಾಡಿ ತರಬೇಕು ಅಂದರೆ 7 ಸೀಟರ್ ಗಾಡಿಗಳು, ಅದರಲ್ಲಿ ಯಾವುದದು ಅಂತ ಹೇಳ್ತೀನಿ. ಬಜೆಟ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನಮ್ಮದು ಹಳೆ ಇನೋವಾಗೆ ಹೋಗ್ಬಿಡಿ, ಬೆಸ್ಟು. ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, 99.99% ಮೀಟರ್ ಟ್ಯಾಂಪರಿಂಗ್ ಆಗಿರುತ್ತೆ, ಇದರಲ್ಲಿ ಎರಡು ಮಾತಿರೋದಿಲ್ಲ, ಇದು ನೆನ್ಪಿಟ್ಕೊಂಬಿಡಿ. ಸಣ್ಣ ಪುಟ್ಟ ಖರ್ಚಂತೂ ಇದ್ದೇ ಇರುತ್ತೆ. ನೀವು ಅವನೇನೇ ಹೇಳ್ಬೋದು, ಇಲ್ಲ ಇವಾಗ ಇನೋವಾ ಇವಾಗ ರೆಡಿ ಮಾಡಿ ಕಂಪ್ನಿದಾಗ ಬಂತು ಅಂತ ರೀಲ್ ಬಿಟ್ರು ನಂಬಕ್ಕೆ ಹೋಗಬೇಡಿ, ಏನಾದರೂ ಇಶ್ಯೂಸ್ ಇರುತ್ತೆ. ಯಾಕಂದರೆ ಅಲ್ಲಿ ಗಾಡಿನ ನಮ್ಮ ಕರ್ನಾಟಕ ಅಥವಾ ನಮ್ಮ ಕೇರಳದವ್ರು ನೋಡ್ಕೊಳ್ಳೋ ಥರ ಅವರು ನೋಡ್ಕೊಳ್ಳೋದಿಲ್ಲ, ಇದಂತೂ ನಿಮಗೆ ತಲೆಯಲ್ಲಿರಲಿ. ತುಂಬ ಜನ ಹಂಗೆ ಹಿಂಗೆ ಪಳಪಳ ಅಂತ ಹೊಳಿತಾರೆ, ಫೋಟೋ ವೀಡಿಯೋ ಹಾಕ್ಬಿಟ್ರೆ ನಂಬೇಡಿ. ಮೇಲೆ ಹಾಕಿರ್ತಾರೆ, ಪಾಲಿಶ್ ಗಿಲಿಶ್ ಎಲ್ಲನೂ ಮಾಡಿರ್ತಾರೆ, ಬಟ್ ಒಳಗಡೆ ಮಸಾಲೆ ಪ್ರಾಬ್ಲಮ್ ಇದೇ ಇರುತ್ತೆ, ಇದಂತೂ 1000% ಗ್ಯಾರಂಟಿ. ಹಾಗಂದ್ರೆ ಜೆನ್ಯೂನ್ ಸಿಗೋಲ್ಲ, ಜೆನ್ಯೂನ್ ಸಿಗುತ್ತೆ, ಬಟ್ ಅದರಲ್ಲೂ ಏನಾದರೂ ಒಂದು ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ತುಂಬ ರೇರ್ ನಿಮಗೆ ಏನೂ ಇಲ್ದಿರೋ ಸಮಸ್ಯೆ ಸಿಗೋದು, ತುಂಬ ರೇರ್. ಸಿಕ್ಕಿದೆ, ನನಗೂ ಸಿಕ್ಕಿದೆ ಆ ಥರ, ಬಟ್ ನಾನು ಅದನ್ನ ನಂಬೋದಿಲ್ಲ. ಆ್ಯಕ್ಚುಲಿ ನಂಗೆ ಸಿಕ್ತು ಅಂದ ಮಾತ್ರಕ್ಕೆ ಯಾವೆಲ್ಲನೂ ಸಿಗುತ್ತೆ ಅಂತ ಹಂಗೆ ಹೇಳೋಕ್ಕಾಗಲ್ಲ, ಬಟ್ ಇದೇ ಪ್ರಾಬ್ಲಮ್. ಆ್ಯಂಡ್ ಅದರಲ್ಲಿ ನೀವು ಚೂಸ್ ಮಾಡಬೇಕಂದ್ರೆ ಇನೋವಾ ಅಂತ ಆಲ್ರೆಡಿ ಹೇಳಿದೆ. ಇಲ್ಲ ನಿಮಗೆ ಬಜೆಟ್ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೇನಾದರೂ ಈ ಟೈಪ್ 2 ಕ್ಯಾಟಗರಿಲಿ ಇದ್ದೀರಾ, ಅಂದರೆ ಈ ಸಿಟಿ ಲಿಮಿಟ್ಸ್ನ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಪಟ್ಟಣಗಳಲ್ಲಿ ಅಥವಾ ಈ ಸಣ್ಣ ಪುಟ್ಟ ಏರಿಯಾಗಳಲ್ಲಿ ಅಥವಾ ಬೇರೆ ಜಿಲ್ಲೆಗಳು, ಬೆಂಗಳೂರು, ಮೈಸೂರು, ಕೋಲಾರ, ಈ ದಾವಣಗೆರೆ, ಹುಬ್ಬಳ್ಳಿ ಈ ಥರ ಏರಿಯಾ ಅಲ್ಲದೆ ಇನ್ನು ಸ್ವಲ್ಪ ಆ ಕಡೆ ಸ್ವಲ್ಪ ಓಕೆ ಏರಿಯಾಗಳು ಇರ್ತಾವಲ್ಲ, ಒಂದು 15-20 ಲಕ್ಷಕ್ಕಿಂತ ಜನಸಂಖ್ಯೆ ಕಮ್ಮಿ ಇರುವಂಥ ಏರಿಯಾ, ದೊಡ್ಡ ಫ್ರೀ ರೋಡುಗಳು, ಈ ಥರ ಎಲ್ಲ ನಿಮ್ಗೆ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ, ಕಚ್ಚಾ ರೋಡ್ಗಳೆಲ್ಲ ಮಿಕ್ಸ್ ಇದೆ ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ನು ಸ್ಕಾರ್ಪಿಯೋ. ಅಮೇಝಿಂಗ್. ಸ್ಪೆಷಲಿ 2015 ಪ್ಲಸ್ ಮಾಡಲ್ ಏನು ಬಂತು, S4, S10, S9, S11 ಬಿಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಎನಿವೇ S4, S6, S9 ಆ್ಯಕ್ಚುಲಿ ಗುಡ್ ಆಪ್ಷನ್, S10 ಕೂಡ ಗುಡ್ ಆಪ್ಷನ್. ಸೊ ಇದನ್ನ ನೀವು ಚೂಸ್ ಮಾಡ್ಬೋದು. ಸ್ಪೆಷಲಿ ಬ್ಲ್ಯಾಕ್, ನೀವೇನಾದ್ರು ಪರ್ಸ್ನಲ್ ಯೂಸೇಜ್ಗೆ ಶೋಕಿ ಮಾಡೋಕ್ಕೆ ಇಟ್ಕೊತೀರಾ, ಒಂದು ಫ್ಯಾಮಿಲಿಗೆ ಇಟ್ಕೊತೀರಾ ಅಂತ ಹೇಳಿದ್ರೆ ಬ್ಲ್ಯಾಕ್. ನೀವು ಏನು ಮಾಡಿಫೈ ಮಾಡಿದ್ರು ಕೂಡ ಸ್ಕಾರ್ಪಿಯೋ ತಡ್ಕೊಳ್ಳುತ್ತೆ, ಅಷ್ಟು ಕ್ಯೂಟಾಗಿ ಕಾಣಿಸುತ್ತೆ, ಅಷ್ಟು ನಿಮ್ಗೆ ರೋಡಲ್ಲಿ ಬರ್ತಿದ್ರೆ ಅಗ್ರೆಸಿವ್ ಆಗಿ ಕಾಣಿಸುತ್ತೆ. ಬಟ್ ಹೆವಿ ಟೈರೆಲ್ಲ ಮಾಡಿಫಿಕೇಷನ್ ಮಾಡಿಸ್ಬೇಡಿ. ತುಂಬ ಜನ ಟೈರೆಲ್ಲ ಈಚೆ ಎಲ್ಲ ಹಾಕಿ ಬಫರೆಲ್ಲ ಕೀಚೆಲ್ಲ ತರ್ತಾರೆ, ಹಂಗೆ ಮಾಡಬೇಡಿ. ಅದು ಏನಿದೆ ಅದೇ ಇರಲಿ, ಬೇರೆ ಏನಾರ ಮಾಡಿಫಿಕೇಷನ್ ಮಾಡ್ಕೊಳ್ಳಿ, PPF ಮಾಡಿಸ್ಕೊಳ್ಳಿ, ಒಳಗಡೆ ಲೈಟಿಂಗ್ಸ್ ಹಾಕ್ಕೊಳ್ಳಿ, ಏನದು ಆಲೋಜನ್ ಲೈಟ್ ತೆಗೆದು LED ಹಾಕಿಸಿ, ಆ ಥರದ್ದು ಏನೋ ಮಾಡಿ, ಬಟ್ ಟೈರ್ನೇ ಈಚೆ ಹಾಕ್ಬೇಡಿ. ತುಂಬ ಜನ ಈಚೆ ಹಾಕಿ ಅಸಹ್ಯ ಮಾಡಿಬಿಡ್ತಾರೆ, ಅದು ಲುಕ್ಕೇ ಹೊರಟೋಗುತ್ತೆ. ಅದು ಚೂಸ್ ಮಾಡ್ಬೋದು. ಬಟ್ ಅದರಲ್ಲೊಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ ನಿಮಗೆ ಹೇರ್ ಬ್ಯಾಗ್ಸ್ ಎಲ್ಲ ನಿಮಗೆ 1-2 ಇದೆ ಅಷ್ಟೇ. ಬಟ್ ಅದರಲ್ಲೂ ನೀವು ಸ್ವಲ್ಪ ಹಳೆ ಮಾಡಲ್ಗೆ ಹೋಗ್ಬಿಟ್ರೆ ಇಲ್ಲವೇ ಇಲ್ಲ. ದಯವಿಟ್ಟು ಯಾರು ಹಳೆ ಮಾಡಲ್ಗೆ ಹೋಗ್ಬೇಡಿ. ಅದು ಇದು ಬಂತಲ್ವ, CRDI ಇಂಜಿನ್ ಬಂತಲ್ವ, ಅದಕ್ಕೆ ಹೋಗಬೇಡಿ. ಅದು ಒಳ್ಳೆ ಗಾಡಿನೇ, ಬಟ್ ಇವಾಗ ಅದು ಹೋಯ್ತು, ಟ್ರೈನಿಂಗ್ ಹೋಯ್ತು, ಮತ್ತು ಇಮಿಷನ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಅದರ ಸ್ಪೇರ್ಗಳು ಸ್ವಲ್ಪ ನಿಮಗೆ ಶೋರೂಮಲ್ಲಿ ಬಿಟ್ಟು ಹೊರಗಡೆ ಸಿಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈಸಿ ಟು ಮೇಂಟೆನೆನ್ಸ್. ಅದು ನಿಮಗೆ ಹಳೆಯ ಸ್ಕಾರ್ಪಿಯೋ ತೊಗೊಂಡ್ರೆ, ಸ್ಕಾರ್ಪಿಯೋ ಇದು ಏನು ಹೆಮ್ಮಾಗ್ತು ಬಂತಲ್ಲ, ಇದು XUV 500 ಹಾಕಿರೋವಂಥದ್ದು ಎಲ್ಲದಕ್ಕೂ ರುಬ್ಬಾಕಿರೋದು, ಅದರಲ್ಲಿ ಏನು ಹಾಕ್ತಾರೆ ಎಲ್ಲದಕ್ಕೂ ಅದೇ ಹಾಕಿರೋದು. ಇರಲಿ, ಬಟ್ ಚೆನ್ನಾಗಿದೆ ಗಾಡಿ, ನೀವು ಅದನ್ನು ಚೂಸ್ ಮಾಡ್ಬೋದು. ಯಾವುದು ಸ್ಕಾರ್ಪಿಯೋ ಬೆಸ್ಟ್ ಆಪ್ಷನ್. ವೈಟ್ ತೊಗೊಳಕ್ಕೆ ಹೋಗಬೇಡಿ, ವೈಟು ಅದು ಕಲರ್ ಈಸ್ ಯುವರ್ ನಿಮ್ಮ ಇಷ್ಟ ಅದು. ಬಟ್ ಯಾಕೆ ತೊಗೊಬೇಡಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಗೌರ್ಮೆಂಟವರು ಪೊಲೀಸರು ಎಲ್ಲ ಗಾಡಿಗಳು ಹಾಕಿ ನಾವು ಆ ಗಾಡಿಯಲ್ಲಿ ಬಂದರೆ ಇವ್ರು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಬ್ಲ್ಯಾಕ್ ಒಳ್ಳೆ ಸೂಪರಾಗಿರುತ್ತೆ, ಕ್ಯೂಟಾಗಿರುತ್ತೆ. ಒಳ್ಳೆ PPF ಮಾಡಿ ಇಟ್ಕೊಂಡ್ಬಿಟ್ರೆ ಡಾನ್ ಥರ ನೀವು ಇಳಿಬೋದು. ಇನ್ನು ನೆಕ್ಸ್ಟ್ ಬಂದು 7 ಸೀಟ್ರಲ್ಲಿ ನಿಮ್ಮೊಂದು 2ನೇ ಗಾಡಿ ನಾನು ನಿಮಗೆ ಪ್ರಿಫರಬಲ್ ಮಾಡೋದು ಟಾಟಾ ಸ್ಟ್ರಾಮ್, ಸಫಾರಿ ಸ್ಟ್ರಾಮ್. ಹೆಸರೇ ನೋಡಿ ಹೆಂಗಿದೆ, ಸಫಾರಿ. ಅದು ನಿಜವಲ್ಲೂ ಸಫಾರಿನೇ. ಅದರಲ್ಲಿ ನೀವೇನೋ 4x2 4x4 ಏನೋ ಚೂಸ್ ಮಾಡಿಬಿಟ್ರೆ ಅಂತೂ ಕಳೆದೋಗ್ಬಿಡ್ತೀರಾ, ಅಷ್ಟು ಮಜಾ ಕೊಡುತ್ತೆ. ಅದರಲ್ಲಿ AC ನಿಮಗೆ ಇಡೀ ಎಲ್ಲ ಕಡೆನೂ ACನೇ. ಅದು ನಿಮ್ಗೆ ಈ ಕೈನಿಂದ ಪೈಪ್ ಹಾಕಿ ಈ ಕಡೆ ಡೋರ್ಗೂ ಎಳೆದ್ಬಿಟ್ಟವ್ರು, ಈ ಕಡೆ ಪೈಪ್ ಹಾಕಿ ಕಡೆ ನಿಮಗೆ ಫ್ಲೋರಲ್ಲಿ AC ಸಿಗುತ್ತೆ. ಚಿಂದಿದೆ ಗಾಡಿ, ಒಳ್ಳೆ ಬಿಲ್ಡ್ ಕ್ವಾಲಿಟಿ. ನಿಮಗೆ ಡೈಕೋರ್ ಅಂತಲೇ ಇದೆ, ಅದಕ್ಕಿಂತ ಮುಂಚೆ ಬನ್ನಿ 2009ಗಿಂತ ಈ ಕಡೆ ಬನ್ನಿ, ಇದೆಲ್ಲ ಡೈಕೋರ್ ಇದೆ. ಅದು ಒಳ್ಳೆ ಅಗ್ರೆಸಿವ್ ಇಂಜಿನೇ, ಬಟ್ ಅದು ಸ್ವಲ್ಪ ಹಳೇದಾಯಿತು. ಅದು ಚೆನ್ನಾಗಿರೋದಕ್ಕೇ ಇದು ಬಿಟ್ಟಿದ್ದು. ಬಟ್ ಸ್ಟ್ರಾಂಗ್ ನಿಮಗೆ ಸ್ವಲ್ಪ ಲುಕ್ ವೈಸ್ ಅದೇ ಬರ್ತದೆ, ಬಟ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಹಂಗಾಗಿ ನೀವು ಅದಕ್ಕೂ ಹೋಗ್ಬೋದು, ಒಳ್ಳೆ ಆಪ್ಷನ್. ಅದರಲ್ಲೂ 2 ವೇರಿಯಂಟ್ ಇದೆ, 400 ಅಂತ ಬರುತ್ತೆ. ಬಟ್ ಓಕೆ, ಏನೇ ನೀವು ತೊಗೊಂಡ್ರು ಕೂಡ ಚೆನ್ನಾಗಿದೆ, ಅದು ಒಳ್ಳೆ ಗಾಡಿ. 4x4 ತೊಗೊಂಡ್ರೆ ನಿಮಗೆ ಹಳ್ಳಿಗಳು ಕೂಡ ನಿಮಗೆ ಸಖತ್ ಹೆಲ್ಪ್ ಆಗುತ್ತೆ. ಈ ಕಾರ್ ನೀವು ತರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಬಹುಶಃ ನಿಮಗೊಂದು 15-16 ಮಾಡಲು ನಿಮಗೊಂದು 4.5 ಹೆಚ್ಚೆಚ್ಚೆ ಅಂದರೆ 5.5 ಇಲ್ಲ ಬಿಡಪ್ಪ, 5 ಒಳಗಡೆ ಸಿಕ್ಬಿಡ್ತದೆ. ಒಳ್ಳೆ ಗಾಡಿ ನಿಮಗೆ, ಒಳ್ಳೆ ಗಾಡಿ, ಎಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಇದೆ ಗಾಡಿಗಳು ನಿಮ್ಗೆ ಸಿಕ್ಬಿಡ್ತದೆ. ಇನ್ನು ನನ್ನ 3ನೇ ಇದರಲ್ಲಿ ಇರೋವಂಥದ್ದು ಕ್ರಿಸ್ಟಾ.
ಕ್ರಿಸ್ಟಾ ನೀವು ಟ್ರೈ ಮಾಡಬಹುದು. ಬಟ್ ಬಜೆಟ್ ಸ್ವಲ್ಪ ಜಾಸ್ತಿ. ನಿಮ್ಗೊಂದು 16+ ಮಾಡಲ್ ನೀವು ಚೂಸ್ ಮಾಡಬಹುದು. 16+ ಮಾಡಲ್ ನಿಮಗೊಂದು ಚೆನ್ನಾಗಿರೋ ಗಾಡಿ ಒಂದು 8-9ರಿಂದ ಶುರುವಾಗುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ವೇರಿಯಂಟ್ ಮೇಲೆ ಕೂಡ ಇದಾಗುತ್ತೆ. ನಿಮಗೆಲ್ಲ ಒಂದು ಸೂಪರಾಗಿರೋ ಗಾಡಿ ಬೇಕಾದ್ರೆ ಒಂದು 10 ಲಕ್ಷ ಆದರೂ ಆಗುತ್ತೆ. ಕ್ರಿಸ್ಟಾ ನೀವು ತೊಗೊಂಬರ್ಬಹುದು. ಅದು ನಿಮಗೆ ಜಾಸ್ತಿ ಓಡಿರ್ತದೆ, 1.5 ಹತ್ತಿರ 1.25 ಓಡಿಸೋದು ಸಿಗುತ್ತೆ ನಿಮಗೆ. ಬಟ್ ಎನಿವೇ ಪಕ್ಕ ನಿಮಗೆ ಸರ್ವಿಸ್ ರೆಕಾರ್ಡ್ ಎಲ್ಲ ಗಾಡಿಗಳೆಲ್ಲ ಚೆನ್ನಾಗಿತ್ತು ಅಂದರೆ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಡಾಕ್ಯುಮೆಂಟ್ಸ್ ಇತ್ತು, ನಿಮಗೆ ಕ್ರೈಮ್ ಹಿನ್ನೆಲೆ ಏನೂ ಇಲ್ಲ, ಗಾಡಿದು ಲೋನ್ ಎಲ್ಲ ಕ್ಲಿಯರ್ ಇದೆ, NOC ಎಲ್ಲ ಇದೆ ಅಂತ ಹೇಳಿದ್ರೆ ನೀವು ಕ್ರಿಸ್ಟಾಗೆ ಹೋಗಬಹುದು. ಬಿಕಾಸ್ ನಿಮಗೆ ಏನು ಫೀಚರ್ಸ್ ಇಲ್ಲ ಅಂದ್ರೂ ಕೂಡ ಅದರಲ್ಲಿರುವಂಥ ಕಂಫರ್ಟ್, ಸ್ಪೆಷಲಿ ಸೆಕೆಂಡ್ ರೋ ಕಂಫರ್ಟ್ ಮತ್ತು ಲಾಂಗ್ ಡ್ರೈವ್ ಹೋಗೋದಕ್ಕೆ ಕಂಫರ್ಟ್ ಇದೆ ಅದರಲ್ಲಿ. ಮತ್ತು ಸ್ಮೂತ್, ಒಳ್ಳೆ ಪಕ್ಕಾ ಕ್ಲಾಸ್ ಗಾಡಿ ಅದು. ಯಾವುದು ಕ್ರಿಸ್ಟಾ. ಇನೋವಾ ಹೋಗೋರಿಗೆ ಕ್ರಿಸ್ಟಾ ಆ್ಯಕ್ಚುಲಿ ಬೆಟರ್ ಆಪ್ಷನ್ಸ್. ಬಿಕಾಸ್ ಪಕ್ಕಾ ಕಂಫರ್ಟ್ ಇರುತ್ತೆ, ಗಾಡಿ ಕೂಲಾಗಿರ್ತದೆ. ಮತ್ತು ರಿಸೇಲಿಂಗ್ ವ್ಯಾಲ್ಯೂ ಕೂಡ ಚೆನ್ನಾಗಿ, ನೀವು ಒಂದು ದಿವಸ ಉಜ್ಜಾಡೋರು ಕೂಡ ಇನ್ನೊಬ್ರಿಗೆ ನೀವು ಕೊಟ್ಟರು ಕೂಡ ತೀರಾ ಡಿಫ್ರೆನ್ಸ್ ಆಗೋಲ್ಲ ನಿಮ್ಗೆ. ಅಮೌಂಟು ನಿಮ್ಗೆ ಸ್ವಲ್ಪ ಬೆಟರ್ ಅಂತ ಅನಿಸ್ಬೋದು. ಆ್ಯಂಡ್ ಇನ್ನೂ ಗಾಡಿಗಳಿದೆ, ಬಟ್ ನನಗೆ ಇಷ್ಟ ಆಗಿರೋಂಥ ಗಾಡಿಗಳು ಹೇಳ್ತಿದ್ದೀನಿ. ಎಂಡೋವರ್ ಕೂಡ ಇದೆ, ಅದು ನೆಕ್ಸ್ಟ್ ಹೇಳ್ತೀನಿ. ಬಟ್ ಆ ಗಾಡಿಗೆ ನೀವು ಹೋಗ್ರೆ 2 ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಒಂದು ರಿಸೆಲ್ಲಿಂಗ್ ವ್ಯಾಲ್ಯೂ ಡೇ ಬೈ ಡೇ ಬೀಳ್ತಾ ಇದೆ. ಇನ್ನೊಂದು ಅದ್ರ ಕಂಪ್ನಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಸದ್ಯಕ್ಕಿಲ್ಲ. ಸೊ ಹಂಗಾಗಿ ಅದು ಸ್ವಲ್ಪ ಹೈ ಎಕ್ಸ್ಪೆನ್ಸಿವ್. ಬಟ್ ಕೆಟ್ಟ ಗಾಡಿ ಅಲ್ಲ, ಅದು ಸಕ್ಕದ. ಆ್ಯಕ್ಚುಲಿ ಫಾರ್ಚುನರ್ಗಿಂತಲೂ ಸೂಪರ್ ಗಾಡಿ ಎಂಡೋವರ್ ಅದು. ಯಾಕಂದ್ರೆ ಫ್ಯೂಚರ್ಸ್ ಇದೆ, ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಿದೆ. ನಿಮಗೆ ಫಾರ್ಚುನರ್ ಆ್ಯಕ್ಚುಲಿ ಬಿಲ್ಡ್ ಕ್ವಾಲಿಟಿ ಇಲ್ಲ, ನಿಮಗೆ ಸುಮ್ಮನೆ ನೋಡೋಕ್ಕಾಗಿದೆ ಅಷ್ಟೇ. ಬಟ್ ಬಿಲ್ಡ್ ಕ್ವಾಲಿಟಿ ಇರೋದು ಫೋರ್ಡ್ದು. ಒಂದು ಈಕೋಸ್ಪೋರ್ಟ್ ಕೂಡ ಸೂಪರಾಗಿದೆ. ಸೊ ಹಂಗಾಗಿ ಬಟ್ ಮೇಂಟೆನೆನ್ಸ್ ನಿಮ್ಗೆ ಇಶ್ಯೂಸ್ ಆಗುತ್ತೆ. ಬಿಕಾಸ್ ಎಲ್ಲ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಅದರಲ್ಲಿ ಯೂಸ್ ಮಾಡಿರೋದು. ಒಂದು ಹೋಯ್ತು ಅಂದರೆ ಫುಲ್ ಎಲ್ಲ ಬದಲಾಯಿಸಬೇಕು, ಅಷ್ಟು ಎಕ್ಸ್ಪೆನ್ಸಿವ್ ಅದು. ಸೊ ಹಂಗಾಗಿ ಎಂಡೋವರ್ ನನ್ನ ಲಿಸ್ಟಲ್ಲಿ ಇಲ್ಲ. ಬಟ್ ನಾನು ಆಲ್ರೆಡಿ ಸುಮಾರು ಒಂದು 4 ಎಂಡೋವರ್ ಏನೋ ತರಿಸಿದ್ದೀನಿ. ಒಂದನ್ನು ಡ್ರೈವ್ ಮಾಡ್ಕೊಂಬಂದೆ, ಇನ್ನು 3 ಕೂಡ ಟ್ರಾನ್ಸ್ಪೋರ್ಟ್ಗೆ ಹಾಕಿದ್ದದು. 20,000 ತೊಗೊಂಡ್ರು ಟ್ರಾನ್ಸ್ಪೋರ್ಟ್ಗೆ. ಬಟ್ ನಾನು ಒಂದು ಡ್ರೈವ್ ಮಾಡ್ಕೊಂಬಂದೆ, ಎಕ್ಸಿಲೆಂಟ್. ಅಲ್ಲೆಲ್ಲ ಆಟೋಮೆಟಿಕ್ಕೇ ಬರೋದು, ಹೊಸ ಜನ್ರೇಷನಲ್ಲೆಲ್ಲ. ಹಳೆದ್ರಲ್ಲಿ ಮ್ಯಾನ್ಯಲ್ ಬರ್ತದೆ, ಬಟ್ ಹೊಸದ್ರಲ್ಲೆಲ್ಲ ಆಟೋಮೆಟಿಕ್ಕೇ ಬರೋದು. ಸೂಪರ್ ಗಾಡಿ ಅದು. ಕುದುರೆನ ಅದು ಆನೆ ಮೇಲೆ ಬಂದಂಗೆ ಇರ್ತದೆ ಅದು. ಆನೆ ಟಗರಲ್ಲ ಅದು, ಟಗರು ಸ್ಕಾರ್ಪಿಯೋ ಆದರೆ ಅದು ಆನೆ. ಅದು ಒಳ್ಳೆ ಗಾಡಿ. ಇದು ನೀವು ಮಾಡಬಹುದು, ಬಟ್ ಇಟ್ಸ್ ಅಪ್ ಟು ಯು. ನಿಮ್ಗೆ ಅದು ಮೇಂಟೈನ್ ಮಾಡ್ತೀನಿ ಪರವಾಗಿಲ್ಲ ಅಂದರೆ ಅದು ಸುಮ್ಮನೆ ಕೆಡಲ್ಲ ಗಾಡಿ. ಅದು ಫಸ್ಟ್ ಆಫ್ ಆಲ್ ಸುಮ್ಮನೆ ಟ್ರಬಲ್ ಕೊಡೋಲ್ಲ ಗಾಡಿಗಳು. ನಿಮಗೆ ಫೋರ್ಡ್ ಗಾಡಿಗಳೆಲ್ಲ ನಿಮಗೆ ಟ್ರಬಲ್ ಕೊಡೋಲ್ಲ, ಕೊಟ್ಟರೆ ಸರಿಯಾಗಿ ಕೊಡ್ತದೆ. ಹಂಗೆ ಗಾಡಿಗಳದು ಓಡ್ರೆ ಸೂಪರಾಗಿ ಓಡಿಬಿಡ್ತದೆ. ಹಾಗೆ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಇನ್ನು ಇನ್ನೊಂದು ಲಿಸ್ಟಲ್ಲಿರುವಂಥದ್ದು ಲಾಸ್ಟ್ ಗಾಡಿ XUV 500. ಇಷ್ಟು ಹೇಳಿರೋ ಗಾಡಿಗಳಿಗಿಂತ ಇದು ಡಿಫ್ರೆಂಟ್ ಝೋನಲ್ಲಿ ನಿಂತ್ಕೊಳ್ಳುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಷ್ಟು ಹೇಳಿರೋ ಗಾಡಿಗಳಲ್ಲಿ ನಿಮಗೆ ಫ್ಯೂಚರ್ಗಳಲ್ಲಿ ಎಂಡೋವರ್ ಬಿಟ್ಟರೆ ಇನ್ಯಾವುದ್ರಲ್ಲಿ ನಿಮಗೆ ಫೀಚರ್ಗಳು ಇಲ್ಲ. ಸನ್ರೂಫ್ ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ ಆಗಿರಲಿ, ಪುಷ್ ಸ್ಟಾರ್ಟ್ ಸಿಗುತ್ತೆ. ಬಟ್ ಇದರಲ್ಲಿ ನೀಟಾಗಿದೆ. ಇಲ್ಲಿ ಪುಷ್ ಸ್ಟಾರ್ಟ್ ಆಗಿರಲಿ, ಒಳಗಡೆ LED ಆಗಿರಲಿ, ಆ್ಯಂಬಿಯನ್ಸ್ ಲೈಟು. ನೀವು ಡೋರ್ ತೆಗೆದ್ರೆ XUV 500 ಅಂತ ಕೆಳಗೆ ಇದು ಬೀಳ್ತದಲ್ಲೋ, ಏನೋ ಲೋಗೋ ಲೈಟ್ ಏನೋ ಏನೋ ಅಂತಾರೆ ಅದಕ್ಕೆ, ಅದು ಬೀಳ್ತದೆ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪು, ನಿಮಗೆ ಫಾಗ್ ಲೈಟ್ ಸಖತ್ತಾಗಿ ಕಾಣಿಸುತ್ತೆ. ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಒಳ್ಳೆ ಸಾಲಿಡ್ ಬಿಲ್ಡ್ ಕ್ವಾಲಿಟಿ. 6-8 ಏರ್ ಬ್ಯಾಗ್ಸ್ ಏನೋ ಬರುತ್ತೆ ಅದಕ್ಕೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಿಗೆ ಅಗ್ರೆಸಿವ್ ಲುಕ್ ಇದೆ ಅದು. ನಿಮಗೆ ಇನೋವಾ ಕ್ರಿಸ್ಟಾ ಕ್ಲಾಸ್ ಗಾಡಿ ಆದರೆ ಇದು ಮಾಸ್ ಗಾಡಿ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಬರುತ್ತೆ. ನಿಮಗೆ ಇನ್ ಕೇಸ್ ನೀವು ಮ್ಯಾನ್ಯುಯಲ್ ಲವರ್ಸ್ ಆಗಿದ್ರೆ ಆಟೋಮೆಟಿಕ್ ಕೂಡ ಬರುತ್ತೆ. ಬಟ್ ನಾನು ಇದರಲ್ಲಿ ನಿಮಗೆ ಮ್ಯಾನ್ಯುಯಲ್ ಪ್ರಿಫರೆನ್ಸ್ ಮಾಡ್ತೀನಿ. ಇವನ್ ನೀವು ಮ್ಯಾನ್ಯುಯಲ್ ಓಡಿಸ್ತಿದ್ರೆ ಆಟೋಮೆಟಿಕ್ ಓಕೆ, ಬಟ್ ಮ್ಯಾನ್ಯುಯಲ್ ಇಸ್ ಗುಡ್. ಮೈಲೇಜ್ ಕೂಡ ನಿಮ್ಗೆ ವರ್ಕೌಟ್ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದು ಸಿಟಿಲಿ ಒಂದು 10 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇಗೆ ಹೋದರೆ ಇಟ್ಸ್ ಅಪ್ ಟು ಯು. 14 ಕೊಡ್ಬೋದು, 15 ಕೊಡ್ಬೋದು. 12 ಅಂತೂ ಪಕ್ಕ ಕೊಡ್ತದೆ, 12 ಮೇಲೆ ಕೊಡ್ತದೆ. ಮತ್ತು ಒಳ್ಳೆ ಸೇಫ್ಟಿ ಇದೆ. ನಿಮಗೆ 7 ಸೀಟರ್ ಬೇರೆ ಆಪ್ಷನ್ ಬರುತ್ತೆ. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು, ಒಳ್ಳೆ ಹೈಟ್ ಬರುತ್ತೆ. ಬಜೆಟಲ್ಲಿ ಬರುತ್ತೆ. ಸನ್ರೂಫ್ ಕೂಡ ಬರುತ್ತೆ. ಬಜೆಟಲ್ಲಿ ಬರುತ್ತೆ, ಅದು ಆ್ಯಕ್ಚುಲಿ ಇಂಪಾರ್ಟೆಂಟ್. ನಾನು ಅಲ್ಲೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅನ್ಸೋದು. ನಿಮಗೊಂದು ಒಳ್ಳೆ ಗಾಡಿ ನಿಮ್ಗೊಂದು 5 ಲಕ್ಷ ರೂಪಾಯಿ ಸಿಕ್ಬಿಡ್ತದೆ. ಎಲ್ಲ ಇರೋದು ಸನ್ರೂಫ್ ಎಲ್ಲ ಗಾಡಿ ಎಲ್ಲನೂ ಇರೋದು ಆಪ್ಷನ್ಸು. ನಿಮ್ಗೊಂದು 5 ಲಕ್ಷ ರೂಪಾಯಿ ಸಿಕ್ಬಿಡ್ತದೆ. 5.5 ಇದುವರೆಗೂ ಸಿಗುತ್ತೆ. 15 ಮಾಡಲು 16, 15, 16, 17 ಇದು ನೀವು ಕನ್ಸಿಡರ್ ಮಾಡಬಹುದು. ಅದ್ರ ಮೇಲೆ ಬಂದಿದೆ ನಿಮಗೆ ಅದು 1.9 ಅದು ನಿಮಗೇನು ಅಷ್ಟು ಮಜಾ ಕೊಡೋಲ್ಲ. ಬಟ್ ಗಾಡಿ ಲುಕ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ದಾರೆ. ಬಟ್ ಅಷ್ಟೇ ನಿಮ್ಗೆ ಮಜಾ ಕೊಡೋಲ್ಲ ಗಾಡಿ. ನಿಮಗೆ ಮಜಾ ಕೊಡೋದು ಸೆಕೆಂಡ್ ಬ್ಯಾಚ್ ಗಾಡಿಗಳು. ಫಸ್ಟ್ ಬ್ಯಾಚ್ ಗಾಡಿಗಳು ಓಕೆ, ಬಟ್ ಅದಕ್ಕಿಂತ ನಿಮಗೆ ಸೆಕೆಂಡ್ ಬ್ಯಾಚ್ ಗಾಡಿಯಲ್ಲಿ NVH ಲೆವೆಲ್ ಕಡಿಮೆ ಇದೆ ಇದು. ಯಾಕಂದರೆ ನಾನು ಆ ಗಾಡಿನ ಆಲ್ಮೋಸ್ಟು 2 ವೇರಿಯಂಟ್ ನಾನು ಸುಮಾರು ಒಂದು 3 ವರ್ಷ ಏನೋ ಓಡಿಸಿದ್ದೆ. ಹಾಗಾಗಿ ಅದ್ರ ಬಗ್ಗೆ ತುಂಬ ನಾಲೆಜ್ ಇದೆ ನನಗೆ.
ಆದರೆ ನಿಮಗೆ ಫಸ್ಟ್ ಬ್ಯಾಚ್ ಗಾಡಿಗಳಲ್ಲಿ ನಿಮಗೆ ವೈಬ್ರೇಷನ್ ಆಗುತ್ತೆ ಮತ್ತು ಸ್ವಲ್ಪ ಇಶ್ಯೂಸ್ಗಳಿದೆ ಅದು ಗಾಡಿಗಳು, ಇಲ್ಲ ಅಂತಲ್ಲ, ಎಲೆಕ್ಟ್ರಿಕಲ್ ಇಶ್ಯೂಸ್ಗಳು ಜಾಸ್ತಿ ಇದೆ. ಬಟ್ ಸೆಕೆಂಡ್ ಬ್ಯಾಚಲ್ಲೇ ತುಂಬ ಸಾರ್ಟ್ ಔಟ್ ಮಾಡಿದ್ದಾರೆ. ಬಟ್ ಎನಿವೇ ಅದರಲ್ಲಿ ಏನು ಇಶ್ಯೂಸ್ ಅಂತ ಹೇಳಿದ್ರೆ, ನೆಗೆಟಿವ್ ಏನು ಅಂತ ಹೇಳಿದ್ರೆ, ನಿಮಗೆ ಬ್ಲೈಂಡ್ ಸ್ಪಾಟ್ ಇಶ್ಯೂಸ್ ಇದೆ. ನಿಮಗೆ ದೊಡ್ಡ ಗಾಡಿ ನಿಮಗೆ ಟರ್ನಿಂಗ್ ರೇಡಿಯಸ್ ಮಾಡಬೇಕಾದ್ರೆ ನಿಮಗೆ ಬ್ಲೈಂಡ್ ಸ್ಪಾಟ್ ಸಿಗಲ್ಲ. ನಿಮಗೆ ಕ್ರಿಸ್ಟದಲ್ಲಿ ಇದ್ದಂಗೆ, ಡಸ್ಟರಲ್ಲಿ ಇದ್ದಂಗೆ ಆ ಬ್ಲೈಂಡ್ ಸ್ಪಾಟ್ ನಿಮಗೆ ಕೊರತೆ ಇದೆ. ಬಟ್ ಅದೇನು ಮ್ಯಾನೇಜಬಲ್, ಅದು ತುಂಬ ಸ್ಪೀಡಾಗಿ ಓಡಿಸೋರಿಗೆ ಅದು ಮ್ಯಾಟ್ರ್ ಆಗುತ್ತೆ. ಬಟ್ ಬಿಲೋ 100 ಓಡಿಸೋರಿಗೆ ಅದೇನು ಮ್ಯಾಟ್ರ್ ಆಗೋಲ್ಲ. ನನಗೆ ಅದು ಮ್ಯಾಟ್ರ್ ಆಗಿತ್ತು, ಅದಕ್ಕೆ ನಾನು ಹೇಳ್ತಿದ್ದೀನಿ ಅಷ್ಟೇ. ಬಟ್ ಅದು ಒಳ್ಳೆ ಮೆಟಲ್ ಗಾಡಿ. ರಸ್ಟಿಂಗ್ ಇಶ್ಯೂಸ್ ಸೆಕೆಂಡ್ ಬ್ಯಾಚಲ್ಲಿ ಸ್ವಲ್ಪ ಕಮ್ಮಿ ಇದೆ, ಸೊ ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ಬಟ್ 2.2 ಲೀಟರ್ ಇಸ್ ಸೂಪರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಅದು ದೂಸರ ಮಾತಾಡೋಂಗಿಲ್ಲ. ಬಿಕಾಸ್ ನಿಮಗೆ ಸ್ಕಾರ್ಪಿಯೋದಲ್ಲೂ ಅದೇ ಇರೋದು, ಎಲ್ಲದರಲ್ಲೂ ಅದೇ. ನನ್ನ ಮಕ್ಕಳು ಯಾಕೆ ಎಲ್ಲದಕ್ಕೂ ರುಬ್ಬಿಟ್ಟವ್ರು ಒಂದೇ ಇದು, ಅದನ್ನ ನೀವು ಕನ್ಸಿಡರ್ ಮಾಡಬಹುದು. XUV 500 ಇಸ್ ದ ಅಲ್ಟಿಮೇಟ್ ಚಾಯ್ಸ್. ಬ್ಲ್ಯಾಕ್ ಆಲ್ಸೋ ಗುಡ್. ಬ್ಲ್ಯಾಕ್, ಸಿಲ್ವರ್, ವೈಟ್ ಮೂರು ಅಲ್ಟಿಮೇಟ್. ಬೇರೆ ಕಲರ್ ತೊಗೊಳ್ಳೋರು ಅದು ನಿಮ್ಮ ಇಷ್ಟ. ಚಾಕ್ಲೇಟ್ ಬ್ರೌನ್ ಇದೆ, ಮೆರೂನ್ ಇದೆ, ಅದು ನಿಮ್ಮ ಇಷ್ಟ. ಬಟ್ ಈ ಮೂರು ಓಕೆ. ಯಾಕಂದ್ರೆ ನಂತರ ಬ್ಲ್ಯಾಕ್ ಇದೆ, ಈಗಲೂ ಇದೆ. ನಂತರ W10 ಇದೆ, ಒಳ್ಳೆಯ ಗಾಡಿಗಳು ಸಿಗುತ್ತೆ. ಮತ್ತು ಅದರಲ್ಲಿ ಏನು ನೆಗೆಟಿವ್ ಏನು ಅಂತ ಹೇಳಿದ್ರೆ, ಅದರಲ್ಲಿ ಎಲೆಕ್ಟ್ರಿಕಲ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ನಿಮಗೆ ಪುಷ್ ಸ್ಟಾರ್ಟು, ನಿಮಗೆ ಟ್ರಾಕ್ಷನ್ ಕಂಟ್ರೋಲು, ಆಮೇಲೆ ಅದರಲ್ಲಿ ಕ್ಲಚ್ ಹಿಡಿದ್ರೆ ಆಫ್ ಆಗುತ್ತೆ, ಕ್ಲಚ್ ಹಿಡಿದ್ರೆ ಆನ್ ಆಗುತ್ತೆ. ಟ್ರಾಫಿಕಲ್ಲಿ ನಿಮಗೆ ಫ್ಯೂಯಲ್ ಸೇವಿಂಗ್ ಆಗೋದಕ್ಕೆ ಅದೊಂದು ಆಪ್ಷನ್ಸ್ ಎಕ್ಸ್ಟ್ರಾ ಕೊಟ್ಟಾರೆ. ಅದು ಒಳ್ಳೆ ಆಪ್ಷನ್ ಇದೆ ಆ್ಯಕ್ಚುಲಿ. ಅದೆಲ್ಲ ಎಲೆಕ್ಟ್ರಿಕಲ್ಸ್ಗೆ ಬರುತ್ತೆ. ಆ್ಯಂಬಿಯೆಂಟ್ ಲೈಟ್ ಇದೆ, ಒಳಗಡೆ ಬ್ಲೂ ಲೈಟ್ ಬರುತ್ತೆ. ಆ್ಯಂಬಿಯೆಂಟ್ ಲೈಟು W10ಅಲ್ಲಿ, ಆ್ಯಕ್ಚುಲಿ W8ನಲ್ಲೂ ಇದೆ ಅನ್ಸುತ್ತದು, ನಾನು ನೆನಪಿಲ್ಲ. ಬಟ್ W10ಅಲ್ಲಿ ಇರುತ್ತೆ, ಪಕ್ಕ ಇದೆ. ಹೋಲೋಗ್ರಾಮ್ದು ಲೈಟ್ ಬರ್ತದೆ. ತುಂಬ ಎಲೆಕ್ಟ್ರಿಕಲ್ ಸ್ವಲ್ಪ ಜಾಸ್ತಿ ಇದೆ. ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟಬಲ್ ಇದೆ. ಮತ್ತು ಹಿಂದ್ಗಡೆ ಏರ್ ವೆಂಟ್ಸ್ ಇದೆ, ಅದರಿಂದನೇ ಏರ್ ವೆಂಟ್ಸ್ ಇದೆ. ಸೊ ನಿಮಗೆ AC ಏನೋ ಇಶ್ಯೂಸ್ ಆಯಿತು ಅಂದರೆ ಫುಲ್ ಪ್ಲಗಿನೆಲ್ಲ ಚೇಂಜ್ ಮಾಡಿಸ್ಬೇಕು. ಆ ಥರದ್ದೆಲ್ಲ ಆಗಿಲ್ಲ. ಬಟ್ ಎನಿವೇ ಅದೆಲ್ಲ ಒಂದೊಂದಕ್ಕೊಂದು ರೂಟ್ ಇದೆ. ಮತ್ತು ಅದೆಲ್ಲ ಕ್ಲಚ್ ಇಶ್ಯೂಸ್ ಆಯಿತು ಅಂತ ಹೇಳಿದ್ರೆ ಲೇಬರ್ ಚಾರ್ಜ್ ಜಾಸ್ತಿ ಇರುತ್ತೆ ಅದಕ್ಕೆ. ನಿಮ್ಗೆ ಇಂಜಿನ್ನೇ ಅರ್ಧ ತೆಗೆದುಬಿಟ್ಟು ಕೆಳಗೆಲ್ಲ ಇನ್ನೂ ತೆಗಿಬೇಕು, ತುಂಬ ಕಷ್ಟ ಅದು. ಮತ್ತು ನೀವು ಒಂದು ಲೈಟ್, ಒಂದು LED ಲೈಟ್ ಚೇಂಜ್ ಮಾಡಬೇಕಂದ್ರೆ ನೀವು ಬೇರೆದ್ರಲ್ಲಿ ನೋಡಿ, ಈಗ ಈಕೋಸ್ಪೋರ್ಟಲ್ಲಾಗಿರಲಿ, ವೆರ್ನಾದಲ್ಲಾಗಿರಲಿ ನೀವೇ ಚೇಂಜ್ ಮಾಡಿಬಿಡ್ಬೋದು. ಬಟ್ ಇರೋಲ್ಲ ಹಂಗಲ್ಲ, ನಿಮಗೆ ಫುಲ್ಲು ಬ್ರಾಕೆಟೆಲ್ಲ ಬಿಚ್ಚಬೇಕು, ಇದೆಲ್ಲ ಬಿಚ್ಚಿ ಮಾಡಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಗಾಡಿಗಳು ಹಂಗಿರುತ್ತೆ, ಒಂದು ಗಾಡಿಗಳು ಹಿಂಗಿರುತ್ತೆ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಬೇಕು. ಬಟ್ ಎನಿವೇ ನನ್ನ ಚಾಯ್ಸ್ನಲ್ಲಿ ಅದು ಬೆಸ್ಟ್ ಚಾಯ್ಸ್. XUV 500 ಕಡಿಮೆ ಬಜೆಟ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಗಾಡಿ, ಒಳ್ಳೆ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಗಾಡಿ ಅಂತ ಹೇಳ್ಬೋದು. ಫಸ್ಟು XUV 500, ಸೆಕೆಂಡ್ ಈಸ್ ಇನೋವಾ. ಸೊ ಎರಡೂ ನೀವು ಕನ್ಸಿಡರ್ ಮಾಡ್ಬೋದು. ನೀವೇನಾದರೂ ಸ್ವಲ್ಪ ಟೈರ್ ಟು ಸಿಟ್ಟಿನಲ್ಲಿದ್ದೀರಾ ಅಂತ ಹೇಳಿದ್ರೆ ನೀವು ಸ್ಕಾರ್ಪಿಯೋ, ಸಫಾರಿ, ಅಥವಾ ನಿಮಗೆ ಮೈಂಟೆನೆನ್ಸ್ ಮಾಡ್ತಿದ್ರೆ ನೀವು ಎಂಡವರ್ ಕೂಡ ಚೂಸ್ ಮಾಡ್ಬೋದು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಈಗ ತುಂಬ ನೀವು ವೀಡಿಯೋಸ್ಗಳಲ್ಲಿ ನೋಡಿರ್ತಾರೆ, ಬೇರೆ ವೀಡಿಯೋಸ್ಗಳಲ್ಲೆಲ್ಲ ಈ BMW 3 ಲಕ್ಷ, ಆಡಿ 4 ಲಕ್ಷ, ಆಮೇಲೆ ಜಾಗ್ವಾರು 2.5 ಲಕ್ಷ, ಹಿಂಗೆಲ್ಲ ಹಾಕಿ ವೀಡಿಯೋಸ್ಗಳು ಕರೀತಾನೆ ಇರ್ತಾರಪ್ಪ. ಓಕೆ, ಇವತ್ತು ಅದರ ಬಗ್ಗೆ ಮಾತಾಡೋಣ ಅಂತ ಆಸೆ ಇದೆ. ಬಟ್ ವೀಡಿಯೋ ಲೆಂತ್ ಇದೆ, ಇಟ್ಸ್ ಓಕೆ, ನೀವು ಕೇಳಿಸ್ಕೋತಿರಂತ ಅರ್ಥ ಆಗುತ್ತೆ. ಸೊ ನಿಮ್ಗೇನಾದ್ರೂ ಅಲ್ಲಿ ಹೋಗಿ ತರ್ತೀನಿ ಅಂದರೆ ತರಕ್ಕೆ ಹೋಗ್ಬೇಡಿ, ದಯವಿಟ್ಟು ತರಕ್ಕೆ ಹೋಗ್ಬೇಡಿ. ಇಟ್ಸ್ ಯೂಸ್ಲೆಸ್ ನನ್ನ ಪ್ರಕಾರ. ಯಾಕಂದರೆ ನಿಮ್ಗೆ ಅದೇ ಪ್ರೈಸು ನೀವು ಅದು ತಂದು ಇಲ್ಲಿಗೆ ತಂದು ಅದು ಇನ್ಶೂರೆನ್ಸ್ನೇ ನಿಮ್ಗೆ 1 ಲಕ್ಷ ಹತ್ರ ಬರುತ್ತೆ. ಅದು ಫಸ್ಟ್ ಪಾರ್ಟಿ. ಅದು ಮೈಂಟೆನೆನ್ಸ್ ಕಷ್ಟ ದೇವರು. ಫಸ್ಟ್ ಆಫ್ ಆಲ್ ಇಲ್ಲ ನಾನು ಮೇಂಟೆನೆನ್ಸ್ ಮಾಡ್ತೀನಿ ಅಂದರೆ ಮರ್ಸಿಡೀಸ್ ಸೂಪರ್ ಆಪ್ಷನ್ಸ್, ಜಾಗ್ವಾರ್ ಬೇಡ. ಮರ್ಸಿಡೀಸ್, BMW ಈ ಎರಡು ನೀವು ತರಬಹುದು. ನಾನು ಆ್ಯಕ್ಚುಲಿ ಫಾರ್ಚುನರ್ ನಾನು ಆವಾಗಲೇ ಹೇಳಿಲ್ಲ, ಫಾರ್ಚುನರ್ ಕೂಡ ಒಳ್ಳೆ ಆಪ್ಷನ್ಸ್. 3 ಲೀಟರ್ ಡೀಸೆಲ್ದು ನಿಮ್ಗೆ ಅಲ್ಲಿ ಕಮ್ಮಿಗೆ ಸಿಗುತ್ತೆ, 8.5 ಲಕ್ಷಕ್ಕೆ ಸಿಗುತ್ತೆ. ಹಳೆ ಬೆಚ್ಚು 10, 11, 12, 13 ಇದೆಲ್ಲ ನಿಮಗೆ 7.5 ಲಕ್ಷಕ್ಕೆಲ್ಲ ಸಿಗುತ್ತೆ. ಬಟ್ ಅದು ಬೇಡ. ಅಟ್ಲೀಸ್ಟ್ ನೀವೊಂದು 13, 14, 15 ಈ ಸೆಕೆಂಡ್ ಕ್ಯಾಟಗರಿನಲ್ಲಿ ಚೂಸ್ ಮಾಡಿದ್ರೆ ನಿಮ್ಗೊಂದು ಹೆಚ್ಚು ಕಮ್ಮಿ ಒಂದು 8.5, 10ವರೆಗೂ ಹೋಗುತ್ತೆ. ಅದು ಒಳ್ಳೆ ಗಾಡಿ ಆಗಿದ್ರೆ 10ವರೆಗೂ ಹೋಗುತ್ತೆ. ಅದರಲ್ಲೂ ನಿಮಗೆ 4x2 ಏನೋ ಆಪ್ಷನ್ಸ್ ಏನೋ ಬರುತ್ತೆ. ಅದರಲ್ಲೂ ನಿಮ್ಗೆ ಒಳ್ಳೆ ಆಪ್ಷನ್ಸ್ ಚೂಸ್ ಮಾಡ್ಬೋದು. ಹೊಸ ಫಾರ್ಚುನರ್ ವರ್ಕೌಟ್ ಆಗೋಲ್ಲ ನಿಮ್ಗೆ ಅಲ್ಲಿ ತೊಗೊಂಡ್ರೆ. ಸಿಗುತ್ತೆ ನಿಮ್ಗೆ 22 ಲಕ್ಷಕ್ಕೆ ಸಿಗುತ್ತೆ. ನಿಮಗೆ ಅದು ವರ್ಕೌಟ್ ಆಗೋಲ್ಲ ನಿಮ್ಗೆ ಅಷ್ಟು. ಅಲ್ಲಿ ತಂದು ಟ್ಯಾಕ್ಸ್ ಕಟ್ಟಿ ಇಲ್ಲ, ಅದೆಲ್ಲ ಅಲ್ಲೇ ಬರ್ತದೆ. ಹಳಿಯೆಲ್ಲ ಮಗಳ್ಕಂಡೆ ಅಷ್ಟೇ. ತೀರಾ ಹೋಗಬೇಡಿ. ಒಂದು ನಿಮ್ಮದು 20 ಲಕ್ಷಕ್ಕಿಂತ ಎಕ್ಸ್ಶೋರೂಮ್ ಪ್ರೈಸ್ ಜಾಸ್ತಿ ಇರೋಂಥ ಗಾಡಿಗಳನ್ನ ಮುಟ್ಟಕ್ಕೆ ಹೋಗಬೇಡಿ. ಸಿಂಪಲಾಗಿ ಅರ್ಥ ಮಾಡ್ಕೊಂಬಿಡಿ. ಇನೋವಾ ಕ್ರಿಸ್ಟಾ ರೀಸೆಂಟಲ್ಲಿ ನಾನು ಹೇಳಿದ್ರಲ್ಲಿ ಅದು ಸ್ವಲ್ಪ ಹೈಯೆಸ್ಟ್ ಇರೋದ್ರಿಂದ ಅದನ್ನು ಬಿಟ್ಟು ಇನ್ನು ಅದಕ್ಕಿಂತ ಜಾಸ್ತಿ ಇರೋದು ಯಾವುದೂ ಇಲ್ಲ ಅನಿಸುತ್ತೆ ನಾನು ಹೇಳಿದ ಸೆಗ್ಮೆಂಟಲ್ಲಿ. ಫಾರ್ಚುನರ್ ಒಂದೇ. ಬಟ್ ಫಾರ್ಚುನರ್ ತುಂಬ ಹಳೇದಾಯ್ತಲ್ವ, ಸೊ ಹಂಗಾಗಿ ನಿಮ್ಗೆ ಪರವಾಗಿಲ್ಲ ತರ್ಬೋದು. ಹೊಸ ಫಾರ್ಚುನರ್ ವರ್ಕೌಟ್ ಆಗೋಲ್ಲ. BMW, ಮರ್ಸಿಡೀಸ್ ಬಿಟ್ಟು ಯಾವುದೋ ಮುಟ್ಟಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಮಿನಿ ಕೂಪರ್ ಎಲ್ಲ ಕಮ್ಮಿಗೆ ಸಿಗುತ್ತೆ, ಬಟ್ ಅದೆಲ್ಲ ಬೇಡ. ಅದರಲ್ಲಿ ಸೆಡಾನು ಚೂಸ್ ಮಾಡ್ಬೋದು, ಇಲ್ಲ X ಸೀರೀಸು, ಈ ಕ್ಲಾಸಸ್ಸು ಅದನ್ನೆಲ್ಲ ನೀವು ಚೂಸ್ ಮಾಡ್ಬೋದು. ಒಳ್ಳೊಳ್ಳೆ ಗಾಡಿಗಳು ಇದೆ, ಇಲ್ಲ ಅಂತಲ್ಲ. ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಅಲ್ಲಿಂದ ಇಲ್ಲಿ ತಂದು ಟ್ಯಾಕ್ಸು, ಟ್ರಾನ್ಸ್ಪೋರ್ಟೇಷನ್ಸು, ನಿಮಗೆ ಇನ್ಶೂರೆನ್ಸೇ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಇರುತ್ತೆ. ಅದೆಲ್ಲ ಮಾಡಿಸಿ ಅದೆಲ್ಲ ಅದೇ ಬೆಲೆಗೆ ನಿಮಗೆ ಇಲ್ಲೇ ಅದೇ ಪ್ರೈಸ್ ಸಿಕ್ಬಿಡ್ತೀವಿ. ಉದಾಹರಣೆಗೆ ಅಲ್ಲಿ 3.5 ಲಕ್ಷದ್ದು 2013 ಮಾಡಲ್ಲು ಒಂದು ಮರ್ಸಿಡೀಸ್ ಇದೆ ಅಂತ ಹೇಳಿದ್ರೆ
ನಿಮಗೆ ಅದೇ ಇಲ್ಲಿ ತಂದರೆ